ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಟ ರಮೇಶ್ ಅರವಿಂದ್ ಒಬ್ಬ ಅದ್ಭುತ ಕಲಾವಿದ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಹಿಂದೆ ನಾವು ನಟ ರಮೇಶ್ ಅರವಿಂದ್ ಅವರನ್ನ ಯಾವ ರೀತಿಯಾಗಿ ನೋಡಿದ್ವು ಅಂದರೆ ಮಾತುಕತೆ ಆಗಿರ್ಬೋದು, ಅಥವಾ ವ್ಯಕ್ತಿತ್ವ ಆಗಿರ್ಬೋದು, ನಟನೆ ಆಗಿರ್ಬೋದು, ಮುಖ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಹಿಂದೆ ಹೇಗೆ ನೋಡಿದ್ವೋ ಅದೇ ರೀತಿಯಾಗಿ ಈಗಲೂ ಕೂಡ ಇದೆ. ಅಂದರೆ ಅವರ ನಟನೆಗೂ ಸೈ, ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಮಾತುಗಾರಿಕೆ ಆಗಿರ್ಬೋದು, ಅವರ ಮುಖ ಆಗಿರ್ಬೋದು, ಈಗಲೂ ಅದೇ ರೀತಿಯಾಗಿದ್ದಾರೆ. ಸೊ ಇದೀಗ ಸರಿಗಮಪ ವೇದಿಕೆಯಲ್ಲಿ ಅರವಿಂದ್ ಅವರು ಕಣ್ಣೀರನ್ನು ಹಾಕಿದ್ದಾರೆ ಸ್ನೇಹಿತರೆ. ಅದೊಂದು ಕಾರಣಕ್ಕೆ ಮಗಳ ವಿಚಾರವಾಗಿ ರಮೇಶ್ ಅರವಿಂದ್ ಕಣ್ಣೀರನ್ನು ಹಾಕಿರುವಂಥದ್ದು. ಹಾಗಾದರೆ ಮಗಳು ಯಾರು, ಆಕೆಯ ಕಾರಣಕ್ಕೆ ಏನಕ್ಕೆ ಕಣ್ಣೀರನ್ನು ಹಾಕಿದ್ರು, ಸರಿಗಮಪ ವೇದಿಕೆಯಲ್ಲಿ ಎಲ್ಲರ ಮುಂದೆ ಕಣ್ಣೀರು ಹಾಕಿರುವಂಥ ಕಾರಣ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಬಾರಿಯ ಸರಿಗಮಪ ರಿಯಾಲಿಟಿ ಶೋಗೆ ವಿಶೇಷ ಅತಿಥಿಯ ಆಗಮನ ಆಗಿದೆ. ಹೌದು, ಸ್ಯಾಂಡಲ್ವುಡ್ ತ್ಯಾಗರಾಜ ಡಾಕ್ಟರ್ ರಮೇಶ್ ಅರವಿಂದ್ ಅವರ ಆಗಮನದಿಂದ ಶೋ ಇನ್ನಷ್ಟು ಕಳೆ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸ್ಯಾಂಡಲ್ವುಡ್ ಸ್ಫುರದ್ರೂಪಿ ನಟ ರಮೇಶ್ ಅರವಿಂದ್ ಅವರ 40 ವರ್ಷಗಳ ಸಿನಿ ಸಾಧನೆಯನ್ನ ಸಂಗೀತ ವೇದಿಕೆ ಸಂಭ್ರಮಿಸಿದೆ. ಸೊ ಸರಿಗಮಪ ವಿತ್ ರಮೇಶ್ ಅರವಿಂದ್ ಅಂತಾನೆ ಹೇಳ್ಬೋದು. ಸೊ ರಮೇಶ್ ಅರವಿಂದ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು 40 ವರ್ಷಗಳಾಗಿದೆ ಸ್ನೇಹಿತರೆ. ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಒಂದೊಂದು ಸಿನಿಮಾ ಕೂಡ, ಅವರ ಒಂದು ನಟನೆ ಆಗಿರ್ಬೋದು, ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಈಗಲೂ ಕೂಡ ಇವರು ಈ ರೀತಿಯಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗೋದಕ್ಕೆ ಏನು ರೀಸನ್ ಅಂತ ಎಲ್ಲರೂ ಕೂಡ ಹುಡುಕಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಹಿಂದೆ ರಮೇಶ್ ಅರವಿಂದ್ ಅವರನ್ನು ನಾವು ಹೇಗೆ ನೋಡಿದ್ವೋ ಅದೇ ರೀತಿಯಾಗಿ ಈಗಲೂ ಕೂಡ ಇದ್ದಾರೆ. ಸೊ ಇಷ್ಟು ವರ್ಷಗಳ ಕಾಲ ನಟ, ನಿರ್ದೇಶಕ, ನಿರೂಪಕ ಹಾಗೆ ವಾಗ್ಮಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಕೇವಲ ಒಂದು ಫೀಲ್ಡಲ್ಲಿ ಮಾತ್ರ ಅಲ್ಲ. ಸೊ ಸರಿಗಮಪ ವೇದಿಕೆಯಲ್ಲಿ ಅಮೆರಿಕಾ ಸಿನಿಮಾ ನಾಯಕಿ ಹೇಮಾ ಪ್ರಭಾತ್, ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ನಟಿ ಭಾವನಾ ರಾಮಯ್ಯ, ಗೀತ ರಚನೆಕಾರ ಕೆ ಕಲ್ಯಾಣ್ ಅವರು ಕೂಡ ಬಂದಿದ್ದರು ಅವರಿಗೆ ವಿಶ್ ಮಾಡೋದಕ್ಕೆ. ಸೊ ರಮೇಶ್ ಅರವಿಂದ್ ಜೊತೆಗಿನ ಸುಂದರ ಕ್ಷಣಗಳನ್ನು ಅವರು ಮೆಲುಕು ಕೂಡ ಹಾಕಿದ್ರು ಸ್ನೇಹಿತರೆ. ಸೊ ಇವರ ಒಂದು ನಿರೂಪಣೆ ಅಂತ ಬಂದಾಗ ಎಲ್ಲರೂ ಕೂಡ ಇವರ ಒಂದಷ್ಟು ಇನ್ಸ್ಪಿರೇಷನಲ್ ವರ್ಡ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದರಲ್ಲೂ ಕೂಡ ಸ್ಟೂಡೆಂಟ್ಸ್ ಅಂತಾನೆ ಹೇಳ್ಬೋದು. ಅವರ ಮಾತುಗಾರಿಕೆ ಆಗಿರ್ಬೋದು ಎಲ್ಲರನ್ನೂ ಕೂಡ ಇನ್ಸ್ಪೈರ್ ಮಾಡುತ್ತೆ. ಇನ್ನು ರಮೇಶ್ ಅರವಿಂದ್ ಅವರ ಮಗಳು ಕೂಡ ತಂದೆಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸೊ ಹೇಮಾ ಪ್ರಭಾತ್ ಆಗಿರ್ಬೋದು, ರಮೇಶ್ ಅರವಿಂದ್ ಅವರು ಡ್ಯೂಯೆಟ್ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಇನ್ನು ಹೇಮಾ ಅವರು ಹಾಡನ್ನು ಕೂಡ ಹಾಡಿದ್ರು ಸರಿಗಮಪ ವೇದಿಕೆಯಲ್ಲಿ. ಭಾವನಾ ರಾಮಯ್ಯ, ರಮೇಶ್ ಕೂಡ ಒಂದು ಡ್ಯಾನ್ಸ್ ಮಾಡಿದ್ರು. ಸರಿಗಮಪ ಸ್ಪರ್ಧಿಗಳು ರಮೇಶ್ ಅರವಿಂದ್ ಸಿನಿಮಾಗಳ ಹಾಡನ್ನು ಕೂಡ ಹಾಡಿದ್ರು. ಅಂದರೆ ಕಂಪ್ಲೀಟ್ ಎಪಿಸೋಡ್ ಅವ್ರದ್ದೇ ಹಾಡಾಗಿತ್ತು. ಇನ್ನು ರಮೇಶ್ ಅರವಿಂದ್ ಅವರ ಪುತ್ರಿ ನಿಹಾರಿಕಾ ಕೂಡ ಸರಿಗಮಪ ಸೆಟ್ಗೆ ಬರ್ತಾರೆ, ತಂದೆಗೆ ಸರ್ಪ್ರೈಸನ್ನು ಕೊಡ್ತಾರೆ. ಸೊ ರಮೇಶ್ ಅರವಿಂದ್ ಅವರು ಈ ಒಂದು ವಿಚಾರಕ್ಕೆ ಕಣ್ಣೀರನ್ನು ಹಾಕಿರುವಂಥದ್ದು ಅದೇನಪ್ಪ ಅಂತಂದರೆ, ರಮೇಶ್ ಅರವಿಂದ್ ಅವರು ಮಗಳನ್ನು ನೋಡಿ ಮೊದಲನೇದಾಗಿ ಕಣ್ಣೀರು ಹಾಕ್ತಾರೆ. ಸಿನಿಮಾ ರಂಗದಿಂದ ದೂರ ಇರೋ ನಿಹಾರಿಕಾ MNC ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವರ್ಷಗಳ ಹಿಂದೆ ಮದುವೆ ಕೂಡ ಆಗಿದ್ರು ಸ್ನೇಹಿತರೆ. ತುಂಬ ಪ್ರೈವೇಟ್ ಆಗಿ ಇದು ಮದುವೆ ನಡೆದಿತ್ತು. ಯಾಕೆ, ಏನು, ಎತ್ತ ಅನ್ನುವಂಥದ್ದು ಆಗ ಎಲ್ಲ ಕಡೆ ಚರ್ಚೆಯಾಗಿತ್ತು. ಯಾಕೆ ರಮೇಶ್ ಅರವಿಂದ್ ಅವರು ತನ್ನ ಮಗಳನ್ನು ಯಾರಿಗೂ ಕೂಡ ಪರಿಚಯಿಸೋದಿಲ್ಲ, ಆಕೆಗೆ ಏನಾಗಿದೆ, ಯಾಕೆ ಮೀಡಿಯಾ ಮುಂದೆ ಬರಲ್ಲ, ಸೊ ಮದುವೆ ವಿಚಾರವಾಗಿ ಯಾಕೆ ಹೇಳಲಿಲ್ಲ, ಅಷ್ಟು ಪ್ರೈವೇಟಾಗಿ ಮಾಡುವಂಥದ್ದು ಏನಿತ್ತು ಅನ್ನುವಂಥದ್ದು ಆ ಸಮಯದಲ್ಲಿ ಎಲ್ಲರೂ ಕೂಡ ಕೇಳಿದರು. ಸೊ ನಿಹಾರಿಕಾ ಅವರು ಅಷ್ಟಾಗಿ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಸಾಕಷ್ಟು ಕಡೆ ರಮೇಶ್ ಅವರೇ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅವರ ಒಂದು ಖಾಸಗಿ ಬದುಕನ್ನು ಅವರು ಹಾಗೇ ಬಿಟ್ಟಿದ್ದಾರೆ. ಸೊ ಮಗಳು ಬಂದ ತಕ್ಷಣ ಕಣ್ಣೀರನ್ನು ಹಾಕಿರುವಂಥದ್ದು. ಯಾಕಂತಂದರೆ ತಂದೆ ಅಂತಂದಮೇಲೆ ಸರ್ಪ್ರೈಸ್ ಕೊಟ್ಟರು, ಅದು ಕೂಡ ಅವರ ಒಂದು ತುಂಬ ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು. 40 ವರ್ಷಗಳ ಸಿನಿ ಜರ್ನಿಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಅದನ್ನು ಮಗಳೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಅವರು ಕ್ಯಾಮ್ರಾ ಮುಂದೆ ಬಂದಿರುವಂಥದ್ದು, ಅದನ್ನು ನೋಡಿ ಕಣ್ಣೀರನ್ನು ಹಾಕಿದ್ರು. ಸೊ ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯ ಸಿನಿಮಾಗಳಲ್ಲಿ ರಮೇಶ್ ನಟಿಸಿದ್ದಾರೆ. 1986ರಲ್ಲಿ ರಮೇಶ್ ಅರವಿಂದ್ ಅವರು ಸುಂದರ ಸ್ವಪ್ನಗಳು ಚಿತ್ರದಲ್ಲಿ ನಟಿಸಿದ್ರು ಸ್ನೇಹಿತರೆ. ಇದೇ ಅವರ ಮೊದಲ ಸಿನಿಮಾ. ಪ್ರೀತಿಯಿಂದ ರಮೇಶ್, ಮಾಸದ ಮಾತು ವಿತ್ ರಮೇಶ್, ಆರ್ಟ್ ಆಫ್ ಸಕ್ಸಸ್ ಪುಸ್ತಕಗಳನ್ನು ಬರೆದಿದ್ದಾರೆ ಇವರು. ರಮೇಶ್ ಅವರ ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳೋದಕ್ಕೆ ಅನೇಕರು ಕಾಯ್ತಾ ಇರ್ತಾರೆ. ವೀಕೆಂಡ್ ವಿತ್ ರಮೇಶ್ ಅಂತಂದರೆ ಎಲ್ಲರೂ ಕೂಡ ಹಾಜರಾಗ್ತಾ ಇದ್ರು ಟಿವಿ ಮುಂದೆ. ಅಷ್ಟು ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರ ಆಗಿರುವಂಥ ರಮೇಶ್ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಸೊ ಪ್ರತಿ ವರ್ಷ
ಸಿನಿಮಾಗಳನ್ನು ಮಾಡ್ತಾ ನಿರೂಪಣೆ, ಬರಹ, ಭಾಷಣ ಅಂತ ಫುಲ್ ಬ್ಯುಸಿಯಾಗಿರ್ತಾರೆ. ಸೊ ರಮೇಶ್ ಅರವಿಂದ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಸ್ನೇಹಿತರೆ. ಸೊ ಅದರಲ್ಲಿ ಒಬ್ಬರಿಗೆ ಮದುವೆ ಆಗಿರುವಂಥದ್ದು. ಸೊ ಇದೀಗ ಸರಿಗಮಪ ವೇದಿಕೆಯಲ್ಲಿ ಮಗಳ ವಿಚಾರವಾಗಿ ರಮೇಶ್ ಅರವಿಂದ್ ಅವರು ಕಣ್ಣೀರನ್ನು ಹಾಕ್ತಾರೆ. ಯಾಕಂತಂದರೆ ಎಲ್ಲೂ ಕೂಡ ರಮೇಶ್ ಅರವಿಂದ್ ಅವರು ಮಗಳಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಾ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಬಾ ಆ ರೀತಿಯಾಗಿ ಯಾವತ್ತೂ ಕೂಡ ಹೇಳದವರಲ್ಲ. ಆಕೆಯ ಒಂದು ಪ್ರೈವೇಟ್ ಲೈಫ್ ಏನಿದೆಯೋ ಆಕೆಗೆ ಬಿಟ್ಟಿದ್ದಾರೆ. ಆಕೆಗೆ ಬರೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಫೋರ್ಸ್ಫುಲ್ಲಿ ಹೇಳೋದಾಗಿರ್ಬೋದು ಅಥವಾ ಯಾವುದನ್ನು ಕೂಡ ಮಾಡಿಲ್ಲ. ಸೊ ಇತ್ತೀಚೆಗೆ 2021ರಲ್ಲಿ ಆಕೆಗೆ ಮದುವೆ ಆಗುತ್ತೆ. ಸೊ ರಮೇಶ್ ಅರವಿಂದ್ ಅವರ ಮಗಳು ನಿಹಾರಿಕಾ ಅವರಿಗೆ. ಸೊ ಅದಾದ ಮೇಲೆ 2 ಮಕ್ಕಳಿರುವಂಥದ್ದು ಇವರಿಗೆ. ಸೊ ಅವರು ಕೂಡ ಇನ್ನು ಮದುವೆಗೆ ರೆಡಿ ಆಗಬಹುದು. ಯಾಕಂತಂದರೆ ರಮೇಶ್ ಅರವಿಂದ್ ಅವ್ರಿಗೂ ಏಜ್ ಆಯಿತು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರಿಗೂ ಕೂಡ ಕಾಣಿಸೋದು ಇಲ್ಲ. ಸೊ ರಮೇಶ್ ಅರವಿಂದ್ ಅವರು ಅಷ್ಟು ಯಂಗಾಗಿ ಈಗಲೂ ಕೂಡ ಇದ್ದಾರೆ. ಸೊ ಸಾಮಾನ್ಯವಾಗಿ ನಟ ನಟಿಯರಿಗೆ ವಯಸ್ಸಾದ ಮೇಲೆ ಪೋಷಕ ಪಾತ್ರಗಳನ್ನು ಮಾಡ್ತಾರೆ. ಆದರೆ ನಟ ರಮೇಶ್ ಅರವಿಂದ್ ಈಗಲೂ ಕೂಡ ನಾಯಕನಾಗಿ ಸಿನಿಮಾ ಮಾಡ್ತಾರೆ. ಯಾಕಂತಂದರೆ ಅವರ ಆ ಅಂದದ ಮುಖ ಇಂದಿಗೂ ಕೂಡ ಹಾಗೇ ಇದೆ. ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬುವಂಥ ಅದ್ಭುತ ಕಲಾವಿದ ಅಂತಂದರೆ ಅದು ರಮೇಶ್ ಅರವಿಂದ್ ಸ್ನೇಹಿತರೆ. ಸೊ ಇನ್ನು ರಮೇಶ್ ಅರವಿಂದ್ ಅವರ ವೈಯಕ್ತಿಕ ಜೀವನಕ್ಕೆ ಬರೋದಾದರೆ ಇವರ ಪತ್ನಿಯ ಹೆಸರು ಅರ್ಚನಾ. ಈ ದಂಪತಿಗೆ 2 ಮಕ್ಕಳಿದ್ದಾರೆ, 1 ಗಂಡು 1 ಹೆಣ್ಣು ಸ್ನೇಹಿತರೆ. ಸೊ ಹಾಗಾಗಿ ಹೆಣ್ಣು ನಿಹಾರಿಕಾ ಅವರು ಆಲ್ರೆಡಿ ಮದುವೆ ಆಗಿದ್ದಾರೆ. ಸೊ ಸಾಕಷ್ಟು ಕಡೆಗಳಲ್ಲಿ ರಮೇಶ್ ಅರವಿಂದ್ ಅವರು ತನ್ನ ಮಕ್ಕಳ ಬಗ್ಗೆ ಎಲ್ಲೂ ಕೂಡ ಮಾತನಾಡೋದಿಲ್ಲ. ಸೊ ಹಾಗಾಗಿ ಅವರ ಮಕ್ಕಳ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಯಾರಿಗೂ ಕೂಡ ಸಿಕ್ಕಿಲ್ಲ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ರಮೇಶ್ ಅರವಿಂದ್ ಅವರ ಮಾತು ಆಗಿರ್ಬೋದು, ಅವರ ನಟನೆ ಆಗಿರ್ಬೋದು, ಅವರ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.